ಇವತ್ತು ನಾವು ಆಮ್ ಆದ್ಮಿ ಪಕ್ಷದಿಂದ ಕಾಂಗ್ರೆಸ್ಗಾಗಿ ಮತಯಾಚನೆ ಮಾಡಲು ಬಂದಿರುತ್ತೇವೆ. ನಮ್ಮ ಇಂಡಿಯಾ ಗಠಬಂಧನ್ ಪ್ರಕಾರ ನಾವೆಲ್ಲರೂ ಆಮ್ ಆದ್ಮಿ ಪಕ್ಷದಿಂದ ಕಾಂಗ್ರೆಸ್ಗೆ ಮತ ಯಾಚಿಸ್ತಿದ್ದೀವಿ ಆಲ್ ಓವರ್ ಇಂಡಿಯಾ. ಹಾಗೆ ನಮ್ಮ ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ ನಿಂತಿರುವ ಪ್ರಭಾ ಮಲ್ಲಿಕಾರ್ಜುನ ಪರ ನಾವು ಇವತ್ತು ಮತಯಾಚನೆ ಮಾಡ್ತಾ ಇದ್ದೀವಿ. ನಾವು ಹರಿಹರದಿಂದ ಸ್ಟಾರ್ಟ್ ಮಾಡಿ ಇವಾಗ ರಾಜನಹಳ್ಳಿಗೆ ಬಂದಿದ್ದೀವಿ. ಇನ್ನು ಮುಂದೆ ಎಲ್ಲ ಡಿಸ್ಟಿಕ್ ನಾವು 2 ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತಾ ಇದ್ದೀವಿ. ನಿನ್ನಿಂದನೂ ತಿರುಗ್ತಾ ಇದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಹರಿಹರದ ಕ್ಯಾಂಡಿಡೇಟ್ ಆಮೇಲೆ ಮಿಕ್ಕಿದೆಲ್ಲ ಕ್ಯಾಂಡಿಡೇಟ್ಗಳು ಇಲ್ಲಿದ್ದಾರೆ. ಬೇರೆ ಬೇರೆ ಡಿಸ್ಟಿಕ್ಕಿಗೆ ಹೋಗಿ ನಾವು ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿಸ್ತೀವಿ. ಆಮೇಲೆ ಇವಾಗ ನಮ್ಮ ಅಧ್ಯಕ್ಷರು ಒಂದು ಇದ್ರ ಕೂಲಾಗಿ ಒಂದಾಗಿ ಮಾತಾಡಲಿ. ಕಾಂಗ್ರೆಸ್ ಅಭ್ಯರ್ಥಿಗೆ ನಾವು ಗೆಲ್ಲಿಸೋಕ್ಕೋಸ್ಕರ ನಾವು ಸ್ವಲ್ಪ ವಯಸ್ಸು ಜಾಸ್ತಿ ಮಾಡಬೇಕು ಮಾಡ್ತಾ ಇದ್ದೀವಿ. ನಮ್ಮ ಇಂಡಿಯಾ ಒಪ್ಪಂದದ ಪ್ರಕಾರ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ವೋಟ್ ಹಾಕಿ ಅವ್ರನ್ನ ಅತ್ಯಂತ ಹೆಚ್ಚಿನ ಮತದಿಂದ ಗೆಲ್ಲಿಸ್ಬೇಕಂತೇಳಿ ನಾವು ಇವತ್ತು ನಾಳೆ 2ನೇ ದಿನ ಇರೋದ್ರಿಂದ ಆದಷ್ಟು ಎಲ್ಲದ ಕವರ್ ಮಾಡಿ ನಾವು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ವೋಟ್ ಹಾಕಬೇಕು, ಅವ್ರನ್ನ ಅತ್ಯಂತ ಹೆಚ್ಚಿನ ಮತದಿಂದ ಗೆಲ್ಲಿಸ್ಬೇಕು ಅಂತ ಹೇಳಿ ನಾವೆಲ್ಲ ಸಾರ್ವಜನಿಕರಲ್ಲೇ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇಂಡಿಯಾ ಒಕ್ಕೂಟದ ಪ್ರಬಲ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳಲಿಕ್ಕೆ ನಾವು ಹರಿಹರ ಹತ್ರದ ಒಂದು ಹಳ್ಳಿಯಾದ ತಿಮ್ಲಾಪುರಕ್ಕೆ ಬಂದಿದ್ದೀವಿ. ಇವತ್ತು ನಾವು ಯಾಕೆ ಕಾಂಗ್ರೆಸ್ ಜೊತೆ ಮೈತ್ರಿಯಾಗಿ ಈ ಒಂದು ಪಕ್ಷಕ್ಕೆ ಮತ ಕೇಳ್ತಾ ಇದ್ದೀವಿ ಅಂದರೆ, ಕೇಂದ್ರದಲ್ಲಿ ಏನು ಸಂವಿಧಾನ ಬದಲಾವಣೆ, ಮೀಸಲಾತಿ ತೆಗೆಯುವಂಥ ವಿಚಾರ ಇರ್ಬೋದು, ವಿನಾಕಾರಣ ವಿರೋಧ ಪಕ್ಷದವರಿಗೆ ಏನು ಜೈಲಲ್ಲಿ ಇರ್ಬೋದು, ಇಂಥ ಎಲ್ಲ ಕುತಂತ್ರಗಳು ನಡೀತಾ ಇದ್ದಾವೆ. ಇವತ್ತು ನಾವು ಸಂವಿಧಾನ ಉಳಿಸ್ಬೇಕು, ಈ ದೇಶ ಉಳಿಸ್ಬೇಕಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ನಾವು ಮತ ಕೊಡಬೇಕು. ಅದೇ ರೀತಿ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಮತ್ತೆ ಗೆಲುವಿನ ರೋವಾರಿಯಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರಿಗೆ ಮತ ಕೇಳಲಿಕ್ಕೆ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು ನಾವು ಈ ಒಂದು ಹಳ್ಳಿಗೆ ಬಂದಿದ್ದೀವಿ. ನಿಮ್ಮಲ್ಲೂ ಏನು ಕೇಳ್ಕೊಂತಿದ್ದೀವಿ ಅಂದರೆ, ನೀವು ಏನು 2000 ತಗೊಳ್ತಾ ಇದ್ದೀರಿ, ವಿದ್ಯುತ್ ಫ್ರೀ 200 ಯೂನಿಟ್ ತಗೊಳ್ತಾ ಇದ್ದೀರಿ, ಬಸ್ ಉಚಿತವಾಗಿ ಉಪಯೋಗಿಸ್ತಾ ಇದ್ದೀರಿ, ಇನ್ನು ಪಂಚ ಏನು ಇವರು ಗ್ಯಾರಂಟಿ ಕೊಟ್ಟಾರೆ, ಅದೇ ರೀತಿ ಕೇಂದ್ರದಲ್ಲಿ UPA ಏನು ಇಂಡಿಯಾ ಒಕ್ಕೂಟ ಬಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರತಿ ಯಜಮಾನಿನ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರಲಿದೆ. ಮತ್ತೆ ಏನು ರಿಸರ್ವೇಶನ್ ಇದೆ ಇದು ಯಥಾಸ್ಥಿತಿ ಮುಂದೆ ಹೊರtude. ಹಾಗಾಗಿ ನೀವು ಕಾಂಗ್ರೆಸ್ಸಿಗೆ ಮತ ಕೊಡಬೇಕು. ಅತಿ ಹೆಚ್ಚು ಮತ ಕೊಡುವ ಮೂಲಕ ನಮ್ಮ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲಿಸಬೇಕಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೇವೆ. ಕಾಂಗ್ರೆಸ್ ಪಕ್ಷಕ್ಕೆ, ಆಮ್ ಆದ್ಮಿ ಪಾರ್ಟಿಗೆ, ಇಂಡಿಯಾ ಒಕ್ಕೂಟಕ್ಕೆ. ಒಳ್ಳೆ ಕಾಣಿಸ್ಲಿ, ಹೊರಗಡೆ ಒಳ್ಳೆ ಕಾಣಿಸಲ್ಲ. ನೀವು ಹೋಗೋಣ. ನಮ್ಮ ತಮ್ಮಂದ ನಮ್ದು ನಿಂತೇಳಿ ನಮ್ಮ ಹೊನ್ನಳ್ಳಿಯಲ್ಲಿ ಕ್ಯಾನ್ವಸಿಗೋಸ್ಕರ ಬಂದಿದ್ವಿ. ಇಲ್ಲಿ ನಮ್ಮ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ, ಎಲ್ಲರಿಗೂ ನಾವು ಕೇಳ್ತಾ ಮೀಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ಡೋರ್ ಟು ಡೋರ್ ಆಗಿ ಸಿಂಗಲ್ ವೋಟು ಕೇಳೋಕ್ಕೆ ಟೈಮ್ ಇಲ್ಲ. ಅದಕ್ಕಾಗಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಲ್ಲೇ ಅದರಲ್ಲಿ ಅವರಿಗೆಲ್ಲರಿಗೂ ಆಕ್ಟಿವೇಟ್ ಮಾಡ್ತಾ ಇದ್ವಿ. ಎಲ್ಲರೂ ಸೇರಿ ನಮಗೆ ಹೆಂಗೆ ಪಾರ್ಟಿಗೆ ವರ್ಕ್ ಮಾಡ್ತಿದ್ರು, ಅದೇ ರೀತಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ಜುನರಿಗೆ ವೋಟ್ ಮಾಡಿಸ್ಬೇಕಂತೇಳಿ ಹೊನ್ನಳ್ಳಿನೂ ಮುಗಿಸ್ಕೊಂಡಿದ್ದೀವಿ. ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೆ ನಮಗೆ ಅಂದರೆ ನಮ್ಮ 7 ಜಿಲ್ಲೆಗಳಲ್ಲಿ. ಹಾಗೆ ಎಲ್ಲರಿಗೂ ನಾವು ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕ್ಸೋಕ್ಕೋಸ್ಕರ ನಮ್ಮ ಇಂಡಿಯಾ ಕೂಟದಿಂದ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಬೆಂಬಲವನ್ನು ಸೂಚಿಸಿ ಅವರಿಗೆ ವೋಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಕಮಿಟಿಯವರು ಪ್ಲಸ್ ನಾವು ತಾಲೂಕಿನವರು ಎಲ್ಲರೂ ಜೊತೆಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಲ್ಲಿಂದ ನಾವು ನಮ್ಮ ಪಾರ್ಟಿಗಳೆಲ್ಲ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ.
अस्सलाम वालेकुम रहमतुल्लाह। जैसा कि हम लोग 2 दिन से कांग्रेस के कैटलिस्ट के लिए आम आदमी पार्टी की तरफ से इंडिया ओकुटा की तरफ से निकले हैं, उसी में कांग्रेस और आम आदमी पार्टी के लोग मिलकर प्रभा मल्लिकार्जुन को इस तरह वोट पूछते घूम रहे हैं। इसी तरह आज हम नल्लूर तक पहुँचे हैं। नल्लूर में शाम का वक्त है, फिर भी वक्त कम रहने की बुनियाद पर हम लोग जहाँ जहाँ हमारे ताल्लुकात हैं, चाहने वाले हैं, हमारे पार्टी के चाहने वाले हैं और ज़ाती चाहने वाले हैं, उन लोग सब लोगों को मिलकर उनको दावत दे के जा रहे हैं। यहाँ भी हमने कामयाबी की तरफ से सबको दावत दी है और सभी लोगों ने खुलूस दिल से कहा है कि कांग्रेस को ही वोट करेंगे इंशाअल्लाह। इस बार कांग्रेस को ही जिताएंगे पूरी तरह से। कोई तीसरा पार्टी और किसी इंडिपेंडेंट कैंडिडेट को इधर सपोर्ट नहीं कर रहे। वाहिद कांग्रेस पार्टी को पूरे फॉर्म मिलकर इंशाअल्लाह इस बार जिताने की कोशिश करेंगे और इंशाअल्लाह जिता के लाएंगे इंशाअल्लाह। तो मैं सबका शुक्रगुजार हूँ नल्लूर के जिम्मेदारों का और नौजवानों का कि उन्होंने हमारा वेलकम किया, खैर मकदम किया और हमको वादा किया कि वो कांग्रेस पर वोट करेंगे इंशाअल्लाह। फिक्सेड हो गया मिक्स ನಮ್ಮ ದಾವಣಗೆರೆಯ MP ಕ್ಯಾಂಡಿಡೇಟ್ ಆಗಿ ಪ್ರತಿನಿಧಿಸುತ್ತಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ನಲ್ಲೂರಿನ ಯುವಕರು ಹಾಗೂ ಯುವಜನರು ಎಲ್ಲರೂ ಉತ್ತಮವಾದಂತಹ ಸಹಮತದಿಂದ ಹಾಗೂ ಬಹುಮತಗಳಿಂದ ನಾವು ವಿಜಯ ಗಳಿಸಬೇಕೆಂದು ನಾನು ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಇವರ ಕೂಡ ಸಹಾಯದಿಂದ ಉತ್ತಮವಾದಂತಹ ಒಂದು ಬಹುಮತದೊಂದಿಗೆ ವಿಜಯಗೊಳಿಸಲೆಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪ್ರಚಾರವನ್ನು ಚೆನ್ನೈ ತಾಲೂಕು ಮುಗಿಸ್ಕೊಂಡು ಮತ್ತು ಇವರು ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲಿ ನಡೆದ ಇವತ್ತು ಸಮಾವೇಶ ಮುಗಿಸ್ಕೊಂಡು ಎಲ್ಲ ಹಳ್ಳಿಗೆ ಹೋಗಿ ತಿರ್ಸ್ಕೊಂಡ್ಬಂದು ಕಾಂಗ್ರೆಸ್ ಪ್ರಚಾರ ಮಾಡ್ತೀವಿ. ಅದೇ ಸಮಯದಲ್ಲಿ ನಮ್ಮ ಸಾಜಿದ್ ಅವರ ತಂಡ, ಆಮ್ ಆದ್ಮಿ ಪಾರ್ಟಿಯವರ ತಂಡ ನಾವು ಸೇರಿ 2-3 ಹಳ್ಳಿಗಳನ್ನು ಮುಗಿಸಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲ್ಲಿಸಬೇಕು ಅಂತ ಹೇಳಿ ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೂ ಈ ಸಾರಿ ಎರಡೂ ಪಕ್ಷ ಸೇರಿದ್ರಿಂದ ನಾವು ಪ್ರಚಂಡ ಬಹುಮತದಿಂದ ಇಂಡಿಯಾ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವರಿಗೆ ಗೆಲ್ತೀವಿ ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ದೇವರ ಆಶೀರ್ವಾದದಿಂದ ನಾವು ಹೆಚ್ಚಿನ ಮತಗಳಿಂದ ಗೆಲ್ತೀವಿ ಅಂತ ಹೇಳಿ ಮುಗಿಸ್ತೀವಿ.